ನಮಸ್ತೆ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾ ಸಂಕ್ರಾಂತಿ ಹಬ್ಬ ತುಂಬಾ ಜೋರಾಗಿ ಆಚರಣೆ ಮಾಡ್ತೀವಿ. ಕೆಲವರೆಲ್ಲ 14ನೇ ತಾರೀಕು ಆಚರಣೆ ಮಾಡಿದರೆ, ಕೆಲವರೆಲ್ಲ 15ನೇ ತಾರೀಕು ಆಚರಣೆ ಮಾಡಿದರೆ. ನಾನು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಮತ್ತೊಂದು ಸ್ಯಾರಿ ಕೂಡ ನಾನು ಚೇಂಜ್ ಮಾಡ್ತೀನಿ. ಮತ್ತೊಂದು ಬ್ಲಾಗ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದನ್ನ ನಮಸ್ತೆ ಮಲ್ಟಿಪರ್ಪಸ್ ಚಾನೆಲ್ ಅಲ್ಲಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಥವಾ ಪ್ರಿಯ ಸಿಸ್ಟರ್ಸ್ ಅಲ್ಲಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕ್ವಿಕ್ ಆಗಿ ಸಿಂಪಲ್ ಆಗಿ ಯಾವ ರೀತಿ ಮೇಕಪ್ ಮಾಡ್ಕೋಬಹುದು ಈ ಹಬ್ಬದ ಪ್ರಯುಕ್ತ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕ್ವಿಕ್ ಆಗಿ ಮೇಕಪ್ ಜೊತೆಲಿ ಸ್ಯಾರಿ ಕೂಡ ಕೇವಲ 10 ಮಿನಿಟ್ಸ್ ಒಳಗಾಗಿ ಮುಗಿದೋಯ್ತು. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಶುಭಾಶಯಗಳು. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ನಾನೀಗ ಮೇಕಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಮಾಯ್ಶ್ಚರೈಸ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಓವರ್ ಆಲ್ ಫೇಸ್ ಅದನ್ನ ಅಪ್ಲಿಕೇಟರಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲಿಕೇಟರಲ್ಲಿ ಈ ರೀತಿ ಮಾಯ್ಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಅಪ್ಲೈ ಆಗುತ್ತೆ. ಅದು ಓವರ್ ಆಲ್ ಫೇಸ್ ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ, ಹಾಗೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ್ಯಂಡ್ ದೆನ್ ಇದು ಚೆನ್ನಾಗಿ ಒಂಥರ ಗ್ಲೋ ಕಾಣುತ್ತೆ ಫೇಸ್. 9 to 5 ಮೇಕಪ್ ಫೌಂಡೇಶನ್ ಹಚ್ಕೊಳ್ತಾ ಇದ್ದೀನಿ, ಲ್ಯಾಕ್ಮಿ ಕಂಪ್ನಿದು. ನಿಮಗೆ ಅದು ಅವೈಲೇಬಿಲಿಟಿ ಇಲ್ಲ ಅಂದರೆ ನೀವು ಯಾವುದೇ ಕಂಪ್ನಿಯ ಫೌಂಡೇಶನ್ ಹಚ್ಕೋಬೋದು, ನೋ ಪ್ರಾಬ್ಲಮ್. ನಾನು ಕೇವಲ ಇಂಡೋರಲ್ಲೇ ನಾನು ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗುವಂಥ ನಾನು ಯಾವುದೇ ಪ್ಲ್ಯಾನಿಂಗ್ ಇಲ್ಲ. ಸೊ ಇದೊಂದಕ್ಕೆ ನಾನು ಬಿಡ್ತಾ ಇದ್ದೀನಿ. ಅದ್ರ ಮೇಲೆ ಯಾವುದೇ ರೀತಿಯ ಫೌಂಡೇಶನ್ ಪೌಡರ್ ಹಚ್ಕೊಳ್ಳಲ್ಲ ನಾನು. ಇದನ್ನು ಕೂಡ ಓವರ್ ಆಲ್ ಫೇಸ್ಗೆ ನಾನು ಕ್ಲೀನಾಗಿ ಅದು ಅಪ್ಲೈ ಆಗ್ತಾಯಿದೆ. ಯಾಕಂದರೆ ನಾನು ಫಸ್ಟಿಗೆ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಚೋದ್ರಿಂದ ಇದು ಕ್ಲೀನಾಗಿ ನನಗೆ ಕಂಪ್ಲೀಟಾಗಿ ಯಾವುದೇ ರೀತಿಯ ರಿಸ್ಕ್ ಇಲ್ಲದೆ ಇದು ಅಪ್ಲೈ ಆಗ್ತಾಯಿದೆ ಓವರ್ ಆಲ್ ಫೇಸ್. ನೋಡಿ, ನಾನು ಮೂಗಿನ ಸಂದಿ, ಕಣ್ಣಿನ ಸಂದಿ, ಬಾಯಿಯ ಸುತ್ತಮುತ್ತ ಸಂಪೂರ್ಣ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಲಿಪ್ಸ್ಟಿಕ್ಕಿಂದ ನಾನು ಕಣ್ಣಿನ ಮೇಲೆ ಹಚ್ಕೊಳ್ತಾ ಇದ್ದೀನಿ, ಶೇಡಿಂಗ್ಸ್ ಕೊಡ್ತಾ ಇದ್ದೀನಿ. ಐ ಶ್ಯಾಡೋ ಪ್ಯಾಲೆಟ್ ಇರಲಿಲ್ಲ ಅಂದರೆ ನೀವು ಧಾರಾಳವಾಗಿ ಲಿಪ್ಸ್ಟಿಕ್ಕಿಂದನೇ ಈ ರೀತಿ ಹಚ್ಕೋಬೋದು. ಇದು ತುಂಬ ಕಡಿಮೆ ಬಜೆಟಲ್ಲಿ ಆಗುವಂತಹ ಮೇಕಪ್. ಈಗ ನೆಕ್ಸ್ಟ್ ನಾನು ಜಸ್ಟ್ ಐಲೈನರ್ ಇದ್ದರೆ ಐಲೈನರ್ ನೀವು ಹಚ್ಕೋಬೋದು, ಲಿಕ್ವಿಡ್ ಇದ್ದರೆ. ಅಥವಾ ನನ್ನ ಹತ್ರ ಪೆನ್ ಇದೆ, ಐಲೈನರ್ ಪೆನ್, ಅದನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನಾನು ಮೊದಲೇ ಹೇಳಿದಾಗೆ ಲಿಕ್ವಿಡ್ ಇದ್ದರೆ ಲಿಕ್ವಿಡ್ ಕೂಡ ಹಚ್ಕೋಬೋದು. ಈ ರೀತಿ ನೀವು ಕಣ್ಣಿನ ತುದಿನ ಈ ರೀತಿ ಎಳ್ಕೊಂಡು ನೀವು ಹಚ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ನಿಮ್ಮ ಐಬ್ರೋ ಹಾಗೂ ಕಣ್ಣುಗಳ ಮಧ್ಯಭಾಗ ಇರುತ್ತಲ್ಲ, ಅದನ್ನ ಸ್ವಲ್ಪ ಎಳ್ಕೊಂಬಿಟ್ರೆ ನಿಮ್ಮ ಒಂದು ಕಣ್ಣುಗಳ ಮೇಲಿನ ಒಂದು ಐಲೈನರ್ ತುಂಬ ಈಸಿಯಾಗಿ ತುಂಬ ಕ್ಲೀನಾಗಿ ಬಂದುಬಿಡುತ್ತೆ. ನಾನು ಮಾಡ್ತಾ ಇರೋದನ್ನ ನೀವು ಕ್ಲೀನಾಗಿ ಗಮನ ಕೊಟ್ಟು ನೋಡಿದ್ರೆ ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ಆಗೋಗುತ್ತೆ, ಬೇಗನೆ ಆಗೋಗುತ್ತೆ. ನಾನಿವತ್ತು ತೋರಿಸ್ತಾ ಇರೋದು ಸಂಕ್ರಾಂತಿ ಹಬ್ಬದ ವಿಶೇಷವಾದ ಈಸಿಯಾಗಿ ಕಡಿಮೆ ಬಜೆಟಲ್ಲಿ ಆಗುವಂತಹ ಮೇಕಪ್ ಲುಕ್. ತುಂಬ ಬೇಗನೆ ಆಗುವಂತಹ ಮೇಕಪ್ ಲುಕ್. ಗಂಡು ಮಕ್ಕಳ ಹತ್ರ ಅಥವಾ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹತ್ರ ಬಯಸ್ಕೊಳ್ಳುವಂತಹ ಕೆಲಸನೇ ಇರಲ್ಲ, ಅಷ್ಟು ಬೇಗನೆ ಆಗೋಗುತ್ತೆ. ಯಾಕಂದರೆ ಪೂಜೆ ಕೆಲಸ ಎಲ್ಲ ತುಂಬ ಇರ್ತಲ್ವ. ಈಗ ಐಬ್ರೋ ಪೆನ್ಸಿಲಲ್ಲಿ ಲೈಟಾಗಿ ಐಬ್ರೋಸ್ನ ಮಾಡ್ಕೊಂಬಿಡಿ. ತುಂಬ ಐಬ್ರೋದಲ್ಲಿ ತುಂಬ ಥಿಕ್ಕಾಗಿರುವಂಥವ್ರು ಜಸ್ಟ್ ಈ ರೀತಿ ನೀವು ಶೇಡ್ಸ್ ಕೊಟ್ಕೊಂಡ್ರೆ ಸಾಕು. ನನಗೆ ಥಿಕ್ಕಾಗಿದೆ ಐಬ್ರೋಸ್, ನಾನು ಜಸ್ಟ್ ಈ ರೀತಿ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಥಿನ್ನಾಗಿರೋರು ಬೇಕಾದರೆ ನೀವು ಅದನ್ನ ಕರೆಕ್ಟಾಗಿ ಶೇಪ್ ಕೊಟ್ಕೊಂಡು ನೀವು ಮಾಡ್ಕೋಬಹುದು. ಸೊ ಆಲ್ಮೋಸ್ಟ್ ನಮ್ಮ ಕಣ್ಣುಗಳು ಹಾಗೂ ಐಬ್ರೋಸ್ ಆಗೋಯ್ತು. ನೆಕ್ಸ್ಟ್ ಈಗ ಲಿಪ್ಸ್. ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳ ಹತ್ರನೂ ಲಿಪ್ ಲೈನರ್ ಇದ್ದೇ ಇರುತ್ತೆ. ಈಗ ಲಿಪ್ ಲೈನರಿಂದ ನಾನು ಹಚ್ಕೊಳ್ತಾ ಇದ್ದೀನಿ. ಇಲ್ಲ ನಮ್ಮ ಹತ್ರ ಲಿಪ್ ಲೈನರ್ ಇಲ್ಲ ಅಂತ ಅಂದವರು ನೀವು ಐಬ್ರೋ ಪೆನ್ಸಿಲಿಂದ ಲೈಟಾಗಿ ನೀವು ಲಿಪ್ಸ್ನ ಈ ರೀತಿ ಲೈಟಾಗಿ ನೀವು ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಇಲ್ಲ ನಮ್ಮ ಹತ್ರ ಲಿಪ್ ಲೈನರ್ ಇದೆ ಅಂತ ಅನ್ನೋರು ನೀವು ಥಿಕ್ಕಾಗಿ ಬೇಕಾದರೆ ನೀವು ಲಿಪ್ ಲೈನರ್ನ ಮಾಡ್ಕೋಬೋದು. ಬ್ಲ್ಯಾಕ್ ಲೈನರ್ ಇದ್ದರೆ ನೀವು ಲೈಟಾಗಿ ಹಚ್ಕೊಳ್ಳಿ, ಅಥವಾ ಲಿಪ್ ಲೈನರ್ ಇದ್ದರೆ ಡೈರೆಕ್ಟಾಗಿ ನೀವು ಡಾರ್ಕಾಗಿ ಮಾಡ್ಕೋಬೋದು. ಈಗ ನಾನು ಜಸ್ಟ್ ಫಸ್ಟಿಗೆ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಲಿಪ್ ಕೇರಿಂಗ್ ಬೇಕು ಅಂತ ನಾನು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಹಚ್ತಾ ಇಲ್ಲ. ಫಸ್ಟ್ ಇದಕ್ಕೆ ಲಿಪ್ ಜೆಲ್ ಹಚ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಅದರ ಮೇಲೆ ನಾನು ನೋಡಿ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಫಸ್ಟ್ ಲಿಪ್ ಜೆಲ್ ಹಚ್ಚಿದೆ, ಅದಾದಮೇಲೆ ನಾನು ಮ್ಯಾಟ್ ಫಿನಿಷಿಂಗ್ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಜೆಲ್ ಹಚ್ಚಿರೋದ್ರಿಂದ ಮ್ಯಾಟ್ ಫಿನಿಷಿಂಗ್ ಆಗಿದ್ರೂ ಕೂಡ ಅದು ಕೂಡ ನಿಮಗೆ ಗ್ಲೋಯಿಯಾಗಿ ಕಾಣುತ್ತೆ. ಎಸ್, ಆಲ್ಮೋಸ್ಟ್ ನನ್ನ ಮೇಕಪ್ ಆಗ್ತಾ ಬಂತು. ಈಗ ಉಳ್ಕೊಂಡಿರೋ ಬಾಕಿ ಅಂದರೆ ಈಗ ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಇಯರಿಂಗ್ಸ್ ಹಾಕ್ಕೋಬೇಕು, ಸ್ಟಿಕ್ಕರ್ ಹಚ್ಕೋಬೇಕು, ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಷ್ಟೇ. ನಾನು ಆಲ್ರೆಡಿ ಜಡೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಜಸ್ಟ್ ಸ್ವಲ್ಪ
ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಷ್ಟೇ. ಜಸ್ಟ್ ಸೈಡಿಗೆ ಸ್ವಲ್ಪ ಕರ್ಲಿ ಹೇರ್ ಕರ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಾಡ್ಕೊಂಡಿಲ್ಲ, ಸ್ಪೆಷಲ್ ಹೇರ್ ಸ್ಟೈಲ್ ಏನು ಮಾಡ್ಕೊಂಡಿಲ್ಲ. ಸೊ ಪೂಜೆಯಾಗೆ ನಾನು ಪೂಜೆ ಇರೋದ್ರಿಂದ ನಾನು ಸಿಂಪಲಾಗಿ ಟ್ರೆಡಿಷ್ನಲಾಗಿ ಕಾಣೋಣ ಅಂತ ನಾನು ಜಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಾಕ್ಕೊಂಡಿಲ್ಲ. ಇನ್ನೇನು ಸ್ವಲ್ಪ ಬಿಂದಿ ಇಟ್ಕೋಬೇಕು ಆ್ಯಂಡ್ ದೆನ್ ಇಯರಿಂಗ್ಸ್ ಇಟ್ಕೋಬೇಕು. ಸ್ಯಾರಿ ಉಟ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನಾನು ರೆಡಿ ಆಗೋಗುತ್ತೆ. ನಾನು ಹೇಳಿದೆ ಜಡೆ ಹಾಕ್ಕೊಂಡೆ ಅಂತ. ನಂದು ಇವತ್ತು ಯೆಲ್ಲೋ ಕಲರ್ ಸ್ಯಾರಿ, ಅದಕ್ಕೆ ಅದಕ್ಕೆ ತಕ್ಕಂತೆ ನಾನು ಯೆಲ್ಲೋ ಕಲರ್ ರಬ್ಬರ್ ಸ್ಟಿಂಗ್ ಹಾಕ್ತಾಯಿದ್ದೀನಿ. ಹಿಂದ್ಗಡೆ ಯೆಲ್ಲೋ ಕಲರ್ ಕ್ಲಿಪ್ ಕೂಡ ಹಾಕಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ನನ್ನ ಸಿಂಪಲ್ ಮೇಕಪ್ ಲುಕ್ ಹೇಗಿತ್ತು ಅಂತ. ಅದನ್ನ ಹಚ್ತಾ ಇದ್ದೀನಿ. ನಾನು ಜಾಸ್ತಿ ಆಡಾಗಿ ಮೇಕಪ್ ಮಾಡ್ಕೊಂಡಿಲ್ಲ, ಆದರೂ ಕೂಡ ನಾನು ಸ್ವಲ್ಪ ಮೇಕಪ್ ಫಿಕ್ಸರ್ ಹಚ್ಕೊಳ್ಳೋದು ನನ್ನ ಅಭ್ಯಾಸ. ಸೊ ಮೇಕಪ್ ಫಿಕ್ಸರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೋ ಪ್ರಾಬ್ಲಮ್. I feel cozy, yeah. Can you hold up? Don't need no coffee yet. You've got no makeup. How do you look so fine? Bust up. How did I make you mine? Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment, yeah. Don't you love when we take our time to make love? Promise you I'm not wasting time in the bathtub. We don't gotta rush, no. Never gonna rush, no. My life's in a slow-mo, always in a slow-mo. I still show up on time. Stay a minute, another minute. Hold on a second, I love this moment, yeah. Stay a minute. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ನಾನು ಈ ಒಂದು ಮೇಕಪ್ ಹಾಗೂ ವಿತ್ ಸ್ಯಾರಿ ಎಷ್ಟು ನೀಟಾಗಿ ಮಾಡ್ಕೊಂಡು ತೋರಿಸ್ದೆ ಅಂತ. ನೀವೆಲ್ಲರೂ ಈ ರೀತಿ ಫಾಲೋ ಅಪ್ ಮಾಡಿ ಹಾಗೂ ಗಂಡು ಮಕ್ಕಳು ಕಡೆಯಿಂದ ಬಯಸ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ನಿಮ್ಮ ಫ್ಯಾಮಿಲಿನ ಹಾಗೂ ನಿಮ್ಮನ್ನ ನೀವು ಈ ಕೊರೋನಾ ಎಂಬ ಕೆಟ್ಟ ಒಂದು ಪ್ಯಾಂಡಮಿಕ್ಕಿಂದ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರ ಸೂಚಿಸಿರುವಂತಹ ಮಾರ್ಗಸೂಚಿಗಳನ್ನು ನೀವೆಲ್ಲರೂ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಬಾಯ್.